ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಹೋರಾಟಕ್ಕೆ ಮುಂದಾಗಿ ಮಹಿಳೆಯರೆಲ್ಲ ಒಂದಾಗಿ ಇವತ್ತು ರಾಷ್ಟ್ರೀಯದಿಂದ ಕರೆ ಬಂದಿದೆ ನಮಗೆ. ಎಲ್ಲ ರಾಜ್ಯದೊಳಗೆ ನಿನ್ನೆನೇ ಪ್ರತಿಭಟನೆ ಮಾಡಿದ್ದಾರೆ. ನಮ್ಮದು ಒಂದು ಲೇಟ್ ಆಯಿತು. ನಾವು ಇವತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಏನಂತಂದ್ರೆ ಅಮಿತ್ ಶಾ ಅವರು, ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಇದೊಂದು ಅಂಬೇಡ್ಕರ್ ಅನ್ನೋದೊಂದು ಶೋಕಿ ಮಾಡ್ಕೊಂಡ್ಬಿಟ್ಟಾರ. ಅಂಬೇಡ್ಕರ್ ನೆನೆಸೋ ಬದಲಿ ದೇವ್ರು ನೆನೆಸಿದ್ರೆ ನೀವು ಏಳು ತೆಲಿನ ನಿಮ್ಗೆ ಸ್ವರ್ಗ ಸಿಕ್ತಿತ್ತು ಅಂತ ಅವ್ರು ಸ್ವರ್ಗ ನೋಡಿ ಬಂದಾರ. ಯಾರು ಸತ್ತವ್ರು ಹೊಳೆ ಬಂದು ನಮ್ಗೆ ನಾವು ಸ್ವರ್ಗದಾಗದೇವ ಅಂತ ಹೇಳ್ಯಾರ. ಇವ್ರು ನಮಗೆ ದೇವರು. ಅಂಬೇಡ್ಕರ್ ಅವ್ರು ಅಂದ್ರೆ ಎಲ್ಲ ಬಡವ್ರಿಗೆ, ಮಹಿಳೆಯರಿಗೆ, ದಲಿತರಿಗೆ ಎಲ್ಲರೂ ಸಮಾನರತ್ವ ಒಂದು ಸಂವಿಧಾನ ಕೊಟ್ಟಾರ ನಮಗೆ. ಆ ಸಂವಿಧಾನ ವ್ಯಕ್ತಿಗಳಿಗೆ ಇವ್ರು ಗೌರವ ಕೊಡ್ತಾ ಇಲ್ಲ. ಅಂದರೆ ಇವ್ರು ಎಷ್ಟು ಇವ್ರ ಮೈಂಡ್ ವೀಕ್ ಐತೆ ನೋಡ್ರಿ ನೀವು. BJP ಅವ್ರದ್ದು ಅವ್ರು ಈ ಪಾರ್ಲಿಮೆಂಟ್ದಾಗಿರೋ ಯಾವ ಅರ್ಹತೆಗಳು ಇಲ್ಲ ಅವರಿಗೆ. ನಾವು ಮಹಿಳೆಯರಾಗಿ ಮಾತಾಡ್ಲಕತ್ತೇವೆ ಅಂದ್ರೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ನಾವು ಮಾತಾಡ್ಲಕತ್ತೀವಿ. ಇವತ್ತು ಹೆಣ್ಮಕ್ಳಿಗೆ ಹೊರಗೆ ಬರೋದು ಯಾವುದೂ ಅವಕಾಶ ಇದ್ದಿದ್ದಿಲ್ಲ. ಅವಾಗ ಅವಕಾಶ ಇದ್ದಿದ್ದಿಲ್ಲ. ಅವಾಗ ಅವ್ರೇನಂತಾರ ಮನುಸ್ಮೃತಿ ತರ್ಬೇಕಂತಾರ್ರಿ BJP ಅವರು. ಮನುಸ್ಮೃತಿ ಅಂದ್ರೆ ಏನು? ಹೆಣ್ಮಕ್ಳು ಹೊರಗೆ ಬರಬಾರ್ದು, ಹೆಣ್ಮಕ್ಳು ಮಾತಾಡಬಾರ್ದು, ಹೆಣ್ಮಕ್ಳು ಮುಂದೆ ಬಂದ್ರೆ ನಮ್ಮದೆಲ್ಲ ಹೊರಗೆ ಬೀಳ್ತದಂತ ಅವ್ರದ್ದು. ಯಾರ್ದು? BJP ಅವ್ರದ್ದು. ಆದರೂ ನಾವು ಮನುಸ್ಮೃತಿ ಮಾಡಕ್ಕೆ ಬಿಡಂಗಿಲ್ಲ. ಅದು ಬರೋಕೆ ಬಿಡಂಗಿಲ್ಲ. ನಾವು ಸಂಘಟನೆಯವರು ಬಿಡಂಗಿಲ್ಲ, ಮಹಿಳಾ ಸಂಘಟನೆಯವರು ಬಿಡಂಗಿಲ್ಲ, ಯಾವ ಸಂಘಟನೆಯವರು ಬಿಡಂಗಿಲ್ಲ. ಹೀಗಾಗಿ ನಾವು ಅಮಿತ್ ಶಾ ಅವರಿಗೆ ಇಡೀ ದೇಶದ ಜನಕ್ಕೆ ಕ್ಷಮೆ ಕೇಳಬೇಕು. ಅವರು ನಾನು ತಪ್ಪಾಗ್ಯದ ಅಂದಿದ್ದಕ್ಕಂತ ಕ್ಷಮೆ ಕೇಳಬೇಕು. ಅವ್ರ ಜಾಗದಿಂದ ತಳಗಿಳಿಬೇಕು. ಅಲ್ಲಿವರೆಗೆ ನಾವು ಎಲ್ಲ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾಳೆಗೆ ದೊಡ್ಡ ಹೋರಾಟ ಇದೆ ನಮ್ಮ ಪ್ರಗತಿಪರ ಸಂಘಟನೆಯಿಂದ. ಇವತ್ತು ನಮ್ಮ ಜನವಾದಿ ಮಹಿಳಾ ಸಂಘಟನೆಯಿಂದ ಅಷ್ಟೇ ಹೋರಾಟ ಇದೆ. ನಾಳೆ ಅನ್ನೋದು ಎಲ್ಲ ಸಂಘಟನೆಯವ್ರನ್ನ ಲಕ್ಷಾಂತರ ಜನ ಕೂಡಿ ನಾವು ದೊಡ್ಡ ಹೋರಾಟ ಮಾಡಾಕತ್ತೀವಿ. ಇದೂ ಅವ್ರಿಗೆ ಬಿಸಿ ಮುಟ್ಲಿಲ್ಲಪ್ಪ ಅಂದ್ರೆ ಇಡೀ ಭಾರತ ಬಂದ್ ಮಾಡುವ ಕೆಪಾಸಿಟಿ ನಮ್ಮಲ್ಲಿ ಅದ ಸಂಘಟನೆಯವರಿಗೆ. ನಾವು ಮಾಡ್ತೀವಿ ಅಂತ ನಾ ಹೇಳಿ ವಿಜಯಪುರ ಜಿಲ್ಲಾ ಸಮಿತಿಯ ಅನಸೂಯ ಹಜೇರಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಸಮಿತಿ ವತಿಯಿಂದ ಇವತ್ತಿನ ದಿವಸ ನಾವು ಜಿಲ್ಲಾ ಸಮಿತಿ ವತಿಯಿಂದ ನಾವು ಮಾನ್ಯ ಭಾರತ ಸರ್ಕಾರ ನ್ಯೂ ದಿಲ್ಲಿ ಅವರಿಗೆ, ರಾಷ್ಟ್ರಪತಿಯವರಿಗೆ ಮನವಿ ಕೊಟ್ಟಿವಿ. ಏನು ಕೊಟ್ಟಿವಿ ಅಂತಂದ್ರೆ ಅಮಿತ್ ಶಾ ಅವರು ಏನು ಪಾರ್ಲಿಮೆಂಟ್ ಒಳಗೆ ನೀವು ಏನು ಅಂಬೇಡ್ಕರ್ ಸಂವಿಧಾನ ಅಂತೀರಿ, ಅಂಬೇಡ್ಕರ್ ಅಂತೀರಿ, ಅದ್ರ ಬದಲಿ ದೇವ್ರ ಹೆಸರು ತೊಗೊಂಡ್ರೆ ನಿಮ್ಗೆ ಸ್ವರ್ಗ ಸಿಗ್ತದೆ ಅಂತಾರೆ. ನಾವೇನಂತೀವಿ ಆ ಮಾತಿಗೆ? ಅಂಬೇಡ್ಕರ್ ಇರ್ಲಿಕ್ಕಂದ್ರೆ ನಾವಿಲ್ಲ. ಯಾಕಂದ್ರೆ ಇಡೀ ನಮ್ಮ ದೇಶದ ತಳಪಾಯ ಬುನಿಯಾದ ಏನದ ಸಂವಿಧಾನ ಮೇಲೆ ಅದ. ಇವ್ರು ಸಂವಿಧಾನ ಅದ ಅನ್ಕಿಸ್ನಿ ಇವತ್ತು ನಮ್ಗೆ ಎಲ್ಲ ಎಜುಕೇಷನ್ ಸಿಗ್ಲಾಕತ್ತದ, ಎಲ್ಲ ಸಿಗ್ಲಾಕತ್ತದ. ಮತ್ತು ಆ ಸಂವಿಧಾನ ಇಲ್ಲ ಅನ್ಕಿಸ್ನ ಅಂದ್ರೆ ಮೊದಲು ಇವರು ಬಹಿರಂಗವಾಗಿ ಹೇಳ್ತಿದ್ದಿಲ್ಲ, ಹಿಂದೆ ಇದ್ದಿದ್ರು. ಆದರೆ ಇವ್ರು ಧೈರ್ಯ ಎಷ್ಟು ಧೈರ್ಯ ಮಾಡ್ಯಾರ ಅಂದ್ರೆ ಈಗ ಅವರೇ ಪ್ರಧಾನಮಂತ್ರಿ ಆದಾಗಿದ್ದಕ್ಕೆ ಅವರು RSS ಅವ್ರಂದ್ರೆ ರಾಷ್ಟ್ರೀಯ ಸರ್ವನಾಶ ಸಂಘ ಅನ್ಕಿಸಿನ ಅಂತೀವಿ. ಆ ರಾಷ್ಟ್ರೀಯ ಸರ್ವನಾಶ ಸಂಘಕ್ಕೆ ದೇಶ ಆಳಕ್ಕೆ ನಾವು ಬಿಡುದಿಲ್ಲ ಅನ್ಕಿಸಿ ನಾವು ಖಂಡಿತ ಈ ವೇದಿಕೆ ಮುಖಾಂತರ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮುಖಾಂತರ ಹೇಳ್ತೀವಿ. ಯಾಕಂದ್ರೆ ಇವ್ರದ್ದು ಅಜೆಂಡಾನೇ ಅದ. ನಾವು ನಮ್ಮ ಸಂವಿಧಾನ ಬಿಟ್ಟು ಇವ್ರು ಮನುವಾದಿ ತೊಗೊಂಡು ಬರಬೇಕು ಅನ್ಕಿಸಿನ ಇವ್ರದ್ದು ಉದ್ದೇಶ ಅದ. ಆದ್ರೆ ನಾವು ಏನದ ಪ್ರಗತಿಪರ ಸಂಘಟನೆಯವರಾಗಲಿ ಅಥವಾ ನಾವು ಮಹಿಳಾ ಸಂಘಟನೆಯವರಾಗಲಿ ಇದು ಯಾವ ಕಾಲಕ್ಕೂ ಒಪ್ಪುದ್ರ. ಹಿಂದಿ